ಹಾಡುವ ಗೊತ್ತು
ದುಡಿಯುವ ಜನಪದರ ಶ್ರೀಗಾನ ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ ಸೂರ್ಯ ಚಂದ್ರರ ಬೆಳಕಂತೆ ಕನ್ನಡ ನಾಡಿನ ಜನರ ಉಸಿರಂತೆ ಜನಪದ ಬಾಲಾಜಿಯ ಕನಸಂತೆ ನೀಡಿ ಬರುವುದು ನಾಗಸವುಂಟು ನಾಗಿ ನಾಟ್ಯ ಇಲ್ಲುಂಟು ನಾಗಿ ನಾಟ್ಯ ಇಲ್ಲುಂಟು ಜಗದಾಗ ಮಿಗಿಲ ಸಂತಸ ಸುಖವುಂಟು ಮಿಗಿಲ ಸಂತಸ ಸುಖವುಂಟು ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ ಸೂರ್ಯ ಚಂದ್ರರ ಬೆಳಕಂತೆ ಕನ್ನಡ ನಾಡಿನ ಜನರ ಉಸಿರಂತೆ ಜನಪದ ಬಾಲಾಜಿಯ ಕನಸಂತೆ ಹೊಳಲಿ ನಾಯಿ ನುಡಿಯು ಹಲಗೆಯ ನುಡಿಗಿದ ಹಾರ್ಮೋನಿಯಂ ನೀನ ಸರಿಗಮ ಹಾರ್ಮೋನಿಯಂ ನೀನ ಸರಿಗಮ ನೀಡಂತೆ ಬದುಕಿಗೆ ಸಂತೃಪ್ತಿ ಅನವರತ ಬದುಕಿಗೆ ಸಂತೃಪ್ತಿ ಅನವರತ ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ ಸೂರ್ಯ ಚಂದ್ರರ ಬೆಳಕಂತೆ ಕನ್ನಡ ನಾಡಿನ ಜನರ ಉಸಿರಂತೆ ಜನಪದ ಬಾಲಾಜಿಯ ಕನಸಂತೆ ಅಮ್ಮ ಹೇಳಿದ ಹಾಡು ಅಪ್ಪ ಹೇಳಿದ ಹಾಡು ಕೂತಂತ ಸವಿಕಾರ ಎದೆ ಹಾಡು ಕೂತಂತ ಸವಿಕಾರ ಎದೆ ಹಾಡು ಕೈ ತಟ್ಟಿ ಕೇಕೆ ಹೊಡೆಯುವ ಈ ಹಾಡು ಕೇಕೆ ಹೊಡೆಯುವ ಈ ಹಾಡು ಕನ್ನಡ ಜನಪದ ಪರಿಷತ್ತು ಬೆಳಗಲಿ ಸೂರ್ಯ ಚಂದ್ರರ ಬೆಳಕಂತೆ ಸೂರ್ಯ ಚಂದ್ರರ ಬೆಳಕಂತೆ ಕನ್ನಡ ನಾಡಿನ ಜನರ ಉಸಿರಂತೆ ಬಾಲಾಜಿಯವರ ಕನಸಂತೆ ಜನಪದ ಬಾಲಾಜಿಯವರ ಕನಸಂತೆ. ಇಲ್ಲಿಯ ಒಂದು ಚಂದ್ರನ ವೇದಿಕೆಯಲ್ಲಿ ಕನ್ನಡ ಜಾನಪದ ಪರಿಷತ್ ಜಾನಪದ ಯುವ ಕ್ರೀಡೆ ಜಿಲ್ಲಾ ಘಟಕ ಪೂರ್ತಿ ಉದ್ಘಾಟನೆ ಮತ್ತು ಪದವಿಯನ್ನು ಸ್ವೀಕರಿಸುವಂತಹ ಒಂದು ಸಮಾರಂಭ ವೇದಿಕೆಯಲ್ಲಿರುವಂತಹ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಅಶೋಕ್ ಶೆಟ್ಟಿಯವರೇ ಹಾಗಾಗಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೆ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂತಹ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಜಾನಪದ ಯುವ ಬ್ರಿಗೇಡ್ IICR ಸದಸ್ಯರು ಹಾಗೆ ನಮ್ಮೊಂದಿಗೆ ಇರುವಂತಹ ಜಾನಪದವನ್ನು ಉಳಿಸಿ ಬೆಳೆಸುವಲ್ಲಿ ಇಂತಹ ಒಂದು ಚಂದದ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ನಮಗೆ ಒದಗಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಬಾಲಕೃಷ್ಣ ಗಂಟಿಕೆಯವರೇ ಹಾಗೆ ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಸಂದೇಶ್ ನಾಯಿಯವರೇ ಶ್ರೀ ಗುಂಡು ಪೂಜಾರಿಯವರೇ ಶ್ರೀ ಜನಾರ್ದನ ಹಾರಾಡಿಯವರೇ ಶ್ರೀ ಪುನೀತ್ ಪೂಜಾರಿಯವರೇ ಶ್ರೀ ಗುರುಪ್ರಸಾದ್ ಶೆಟ್ಟಿ ಹಾಗೂ ಶ್ರೀ ನಾಗರಾಜ ನಾಯಕರವರ ಎರಡರ ಬಗ್ಗೆ ಹೆಸರು ಮಿಸ್ ಆಗಿದೆ ಕ್ಷಮಿಸಿ. ಹಾಗೆ ಜಾನಪದ ಯುವ ಬ್ರಿಗೇಡ್ ಈ ಒಂದು ಜಾನಪದವನ್ನು ಉಳಿಸಿ ಬೆಳೆಸುವಂತಹ ಒಂದು ಸಂಘಟನೆ ಬಹಳ ದೊಡ್ಡ ನಿಂತವರು ಹಾಗೆ ಇವತ್ತು ಪದವಿ ಸ್ವೀಕಾರ ಮಾಡಲಿಕ್ಕಿರುವಂತಹ ಇವತ್ತಿನ ಈ ಸಮಾರಂಭದ ಒಟ್ಟಾರೆ ಮುಂದಾಳತ್ವವನ್ನು ವಹಿಸಿದವರು ಜಿಲ್ಲಾ ಸಂಚಾಲಕರು ಶ್ರೀ ವಿನಯ್ ಸಾಲಿಗ್ರಾಮ್ ಅವರೇ ಹಾಗೂ ಶ್ರೀ ಶರತ್ ಪೂಜಾರಿ ಶ್ರೀ ಸುಸಿತ್ ಭಂಡಾರಿ ಕುಮಾರಿ ಪ್ರಕೃತಿ ಶ್ರೀ ದರ್ಶನ್ ಹಾಗೆ ಕುಮಾರಿ ಸೌಕರ್ಯ ವೇದಿಕೆಯಲ್ಲಿರುವಂತಹ ಇದ್ದರೆ ದಯವಿಟ್ಟು ಕ್ಷಮಿಸಿ ಪ್ರತಿಯೊಬ್ಬರಿಗೆ ಹಾಗೆ ಕಾಲೇಜಿನ ಬೋಧಕ ವರ್ಗದವರಿಗೆ ಮತ್ತೆ ವಿದ್ಯಾರ್ಥಿ ಬಳಗವೇ ಇಲ್ಲಿ ಉಪಸ್ಥಿತರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳ್ತಾ ಒಂದು ಒಳ್ಳೆಯ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂತಹ ಡಾಕ್ಟರ್ ಎಸ್ ಬಾಲಾಜಿ ಅವರು ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇರುವಂತಹ ಕಾಲೇಜಿನ ಪ್ರಾಂಶುಪಾಲ ಅವರಿಗೆ ಆರಂಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ವಿದ್ಯಾರ್ಥಿಗಳೇ ನಾವಿವತ್ತು ಜಾಗತೀಕರಣದ ಯುಗದಲ್ಲಿದ್ದೇವೆ. ಜಾಗತೀಕರಣ ಅಂದ್ರೆ ಏನು ಅನ್ನುವಂಥದ್ದು ಪ್ರಶ್ನೆ ಬರ್ಬೋದು ನಿಮಗೆ ಹೊಸದಾದ ಒಂದು ಪರಿಭಾಷೆ. ಒಂದು
ಕೈಯಲ್ಲಿ ಚಿಕ್ಕ ಮೊಬೈಲ್ ಇದ್ರೆ ಸಾಕು, ಇಡೀ ಜಗತ್ತನ್ನೇ ನಾವು ಕಾಣ್ಬೋದು. ಒಂದು ಗುಂಡಿ ಒತ್ತಿದ್ರೆ ಸಾಕು. ನಮ್ಮ ಹಾಲಾಡಿಯ ಪರಿಸರದಿಂದ ಹಿಡಿದು ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ವಿದೇಶಗಳಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಇವತ್ತು ಅಲ್ಲಿ ಹೋಗಿ ತಿಳ್ಕೊಳ್ಬೇಕಾಗಿಲ್ಲ. ಮೊದಲಾದ್ರೆ ಟಿವಿ ಎದುರುಗಡೆ ಕುತ್ಕೊಳ್ತಿದ್ವಿ, ಒಂದಿಷ್ಟು ನ್ಯೂಸ್ ವಿಚಾರಗಳು ಬರ್ತವೆ, ಏನ್ ಬರುತ್ತೆ ಅಂತ ರೇಡಿಯೋವನ್ನ ಕೇಳ್ತಿದ್ವಿ. ಇವತ್ತು ಹಾಗಲ್ಲ. ಅವೆಲ್ಲದರ ನಡುವೆ ಒಂದು ಚಿಕ್ಕ ಮೊಬೈಲ್ ಇದ್ರೆ ಸಾಕು. ಕಂಪ್ಯೂಟರ್ ಯುಗ ಅಂತೇವೆ, ತಂತ್ರಜ್ಞಾನದ ಯುಗ ಅಂತ ಹೇಳ್ತೇವೆ, ಜಾಲತಾಣಗಳಲ್ಲಿ ತಂತ್ರಜ್ಞಾನಗಳು ಇದೆಲ್ಲವನ್ನ ನಾವು ಕುರಿತಲ್ಲೇ ಕ್ಷಣಾರ್ಧದಲ್ಲಿ ಸೆಕೆಂಡ್ ಅಲ್ಲಿ ನೋಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಇದನ್ನು ಸಂಕ್ಷಿಪ್ತವಾಗಿ ಹೇಳಿದ್ರೆ ಮೊಬೈಲ್ ಯುಗ ಅಂತ ಕೂಡ ಹೇಳ್ಬೋದು. ಮೊಬೈಲ್ ಅಲ್ಲಿ ಎಲ್ಲವನ್ನ ಚಿಕ್ಕ ಪೆಟ್ಟಿಗೆಯಲ್ಲಿ ಎಲ್ಲವನ್ನ ನೋಡುವ, ತಿಳಿದುಕೊಳ್ಳುವ, ಕಲಿಯುವಂತಹ ಒಂದು ಅನಿವಾರ್ಯತೆಯ ಸಂದಿಗ್ಧತೆಯ ಪರಿಸ್ಥಿತಿಗೆ ನಾವಿದ್ದೇವೆ. ಆರಂಭದಲ್ಲಿ ನೀವು ಚಂಡೆಯನ್ನು ಕೇಳಿದ್ರಿ. ಇಲ್ಲಿ ಉದ್ಘಾಟನೆಗೆ ತಯಾರು ಮಾಡಿದ್ದಾರೆ. ಸಿಂಗಾರ ಹೂವಿನ ಕೊನೆಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಇಟ್ಟಿದ್ದಾರೆ. ಬಹುಶಃ ಇವೆಲ್ಲವನ್ನ ಕಣ್ಣಾರೆ ನೋಡುವಂತಹದ್ದು, ಇವೆಲ್ಲ ಅಂದ್ರೆ ನಮ್ಮ ಬದುಕಿಗೆ ಬೇಕಾಗುವಂತಹ ಜನಪದ ಕಥೆಗಳಿರ್ಬಹುದು, ಜನಪದ ಕಾವ್ಯಗಳು, ಒಗಟುಗಳು, ಒಡಕುಗಳು. ನಿಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ನೀವು ತಂದೆ ತಾಯಿಯಿಂದ ಕೇಳಿದ್ರೆ ನಮ್ಮ ಮನೆಗೆ ಒಂದು ಕಥೆ ಇದೆ. ನಮ್ಮ ಮನೆಯ ಕಡೆ ಒಂದು ಕೆರೆ ಇದೆ, ಆ ಕೆರೆಗೆ ಒಂದು ಕಥೆ ಇದೆ. ಒಂದು ದೊಡ್ಡ ಮರ ಇದೆ, ಮರಕ್ಕೊಂದು ಕಥೆ ಇದೆ. ತಾಯಿ ಕಟ್ಟೆ ಅಂತ ಒಂದು ಇದೆ. ಆ ತಾಯಿ ಮರದಿಂದ ಆಕರ್ಷಿ ಬಂದಿದೆ. ಅಬಲಿ ಕಟ್ಟೆ ಅಂತ ಒಂದು ಊರಿದೆ, ಅಲ್ಲಿ ತುಂಬಾ ಅಬಲಿಗೆ ಹೂವು ಬೆಳೆದಿತ್ತು ಬಹುಶಃ, ಹಾಗಾಗಿ ಅದಕ್ಕೆ ಆಕರ್ಷಿ ಬಂದಿದೆ. ನಾನು ನಿಮ್ಗೆ ಯಾಕೆ ಆರಂಭದಲ್ಲಿ ಯಾಕೆ ಪ್ರಾಸ್ತಾವಿಕ ಮಾತುಕೊಳ್ಳದಿರುವ ಮೊದಲು ನಿಮ್ಗೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಹಳೆಯ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳು ಅದು ಹಿಂದೆ ಜನರು ಬದುಕ್ತಾ ಇರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಆಗ್ತಾ ಇದೆ. ಮದುವೆಗೆ ಹಚ್ಚೋದು ಅಂತ ಹೇಳ್ತೇವೆ ನಾವು. ನಮ್ಮ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಮದುವೆಗೆ ಹಚ್ಚು ಅಂತ ಹೇಳಿ. ಇವತ್ತು ಮೆಹಂದಿ ಪಾರ್ಲರ್ ಅಂತ ಹೇಳಿ ಮದುವೆಯ ಹಿಂದಿನ ದಿವಸ ಮೆಹಂದಿ ಇರುವಂತದ್ದೇ ಒಂದು ಸಂಪ್ರದಾಯ. ಅದಕ್ಕಿಂತ ವಿಶೇಷವಾಗಿ ಇವತ್ತೊಂದು ರೀತಿ ಫ್ಯಾಷನ್ ಆಯಿತು. ಮೆಹಂದಿ ಬ್ಯೂಟಿಷಿಯನ್ ಇದರಲ್ಲಿ ಒಂದು ಕೋರ್ಸ್ ಆಗಿ ಕೂಡ ಕಲಿಯುವಂಥದ್ದು. ಆಕ್ಚುಲಿ ಏನ್ ಗೊತ್ತಾ, ಈಗ ಒಂದು ಹೇಳ್ತೇನೆ, ಮದುವೆಗೆ ಹಚ್ಚೋದಂದ್ರೆ ಮೊಗ್ಗು ಹಚ್ಚೋದು ಅಂತ. ಹಿಂದೆ ಗದ್ದೆಯಲ್ಲಿ ನಾಟಿ ಮಾಡುವಾಗ ನನಗೆ ಒಂದೇ ಎಕ್ಸಾಂಪಲ್ ಕೊಡುವಂತದ್ದು, ಎಲ್ಲವನ್ನ ಹೇಳಲಿಕ್ಕೆ ಸಮಯ ಕೂಡ ಇಲ್ಲ. ನಾನು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಇಲ್ಲಿ ನಿಂತಿರುವಂತದ್ದು ಕೆಲವೇ ನಿಮಿಷಗಳಲ್ಲಿ. ಮದುವೆಗೆ ಹಚ್ಚೋದಂದ್ರೆ ಮದ್ದು ಹಚ್ಚೋದು ಅಂತ. ಆ ಮದುವೆಗೆ ಎಲೆಯಲ್ಲಿ ಮದ್ದಿನ ಅಂಶ ಇದೆ, ಔಷಧೀಯ ಗುಣ ಇದೆ. ಹಿಂದೆ ಗದ್ದೆಯಲ್ಲಿ ಕೆಲಸ ಮಾಡುವಾಗ, ಜೊತೆಗೆ ತೋಟದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕೈ ಉಗುರಿಗೆ ಮಣ್ಣೆಲ್ಲ ತಾಗಿ ಕೈ ಉಗುರಿಗೆ ಇದು ಸೆಪ್ಟಿಕ್ ರಸಗೆ ಆಗೋದು ಅಂತ ಗಾಯ ಆದಾಗ, ಆ ಗಾಯ ನಿವಾರಣೆ ಮಾಡಲಿಕ್ಕೆ ಮದರಲ್ಲಿ ಎಲೆಗಳನ್ನ ರುಬ್ಬಿ ಕೈಗೆ ಹಚ್ಚಿಕೊಡ್ತಾ ಇದ್ರು. ಆಗ ಒಂದು ದಿವಸ 2 ದಿವಸದಲ್ಲಿ ಏನು ಔಷಧೀಯ ಗುಣ ಆಗಿ ಅದು ಸೆಪ್ಟಿಕ್ಕೂ ಆಗೋದಿಲ್ಲ, ಬಾಡಿಗೆ ತಂಪು ಕೂಡ ಹೌದು, ಅದೊಂದು ಔಷಧದ ಎಲೆ. ಆದ್ರೆ ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ಅದನ್ನ ನಾವು ಫ್ಯಾಷನ್ ಆಗಿ ಕೈ ಚಂದ ಅಲಂಕಾರಿಕವಾಗಿ ನಾವು ಗಮನಿಸ್ತಾ ಇದ್ದೇವೆ. ನನಗೆ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಮ್ಮ ಎಲ್ಲ ಆಚರಣೆಗಳು ಕೂಡ ಹಾಗೆ, ಹಾಡುಗಳು, ಕಥೆಗಳು, ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕ ಮಹತ್ವ ಇದೆ. ಅಂದರೆ ನಮ್ಮ ಬದುಕಿನ ಜೊತೆಗೆ ಅದು ಬೆಳೆದು ಬಂದಿರುವಂತಹದ್ದು. ಯಕ್ಷಗಾನ ನೋಡ್ತೇವೆ, ಅದನ್ನು ನೋಡಿ ರಾವಣನ ಪಾತ್ರ, ರಾಕ್ಷಸನ ಪಾತ್ರ ಬಂದ ತಕ್ಷಣ ಹಬ್ಬ ನಾವು ಹೀಗಿರ್ಬಾರ್ದು, ನಾವು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಕೂಡ ಯೋಚನೆ ಮಾಡ್ತೇವೆ. ರಾವಣನ ಪಾತ್ರವೋ ಅಥವಾ ಲವಕುಶರ ಪಾತ್ರವೋ ಹೀಗೆಲ್ಲ ಬಂದ ತಕ್ಷಣ ನಾವು ರಾಜಕುಮಾರನ ಪಾತ್ರ ಬಂದಾಗ ನಾವು ಹೀಗಿರ್ಬೇಕು, ನಮ್ಮ ಮಕ್ಕಳು ಹೀಗಿರ್ಬೇಕು, ಏನೋ ಒಂದು ಆದರ್ಶ ಗುಣಗಳು ಹೀಗಿರ್ಬೇಕು ಅಂತ ಒಂದು ರೀತಿ ಅನೌಪಚಾರಿಕ ಶಿಕ್ಷಣ. ತರಗತಿಗೆ ಬಂದು ಪಾಠ ಓದ್ತಿರಲ್ಲ, ಇದಕ್ಕಿಂತ ಭಿನ್ನವಾದ ಒಂದು ಶಿಕ್ಷಣವನ್ನು ನಮಗೆ ಕೊಡುವಂತಹದ್ದು ಜನಪದ ಕಲೆ, ಸಾಹಿತ್ಯ ಇವೆಲ್ಲವೂ ಕೂಡ. ಇವೆಲ್ಲವನ್ನ ಉಳಿಸಿ ಬೆಳೆಸಲಿಕ್ಕೆ ಕನ್ನಡ ಜಾನಪದ ಪರಿಷತ್ತು 2015ರಲ್ಲಿ ಡಾಕ್ಟರ್ ಎಸ್ ಬಾಲಾಜಿ ಅವರ ಮೂಲಕ ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡಂತಹ ಸಂಸ್ಥೆ ಕನ್ನಡ ಜಾನಪದ ಪರಿಷತ್. ಜೊತೆಗೆ ಜಾನಪದ ಯುವಕರಿಗೆ ಸಾವಿರಾರು ಕಾರ್ಯಕ್ರಮಗಳನ್ನ ಬಹುಶಃ ಮಾಡಿದ ಕಾರ್ಯಕ್ರಮಗಳಿಗೆ ಲೆಕ್ಕವೇ ಇಲ್ಲ. ಡಾಕ್ಟರ್ ಬಾಲಾಜಿ ಅವರ ನೇತೃತ್ವದಲ್ಲಿ ಈ ನರಮೂಲ ಪರಂಪರೆ, ಸಾಹಿತ್ಯ, ಕಲೆಯನ್ನ ಉಳಿಸಿ ಬೆಳೆಸಲಿಕ್ಕೆ ಆರಂಭಗೊಂಡಂತಹ ಸಂಸ್ಥೆ ಬಹುಶಃ 20-25 ಸಾವಿರ ಕಾರ್ಯಕ್ರಮವನ್ನು ವರ್ಷ ಸರ್ ಅವರ ಮುಂದಾಳತ್ವದಲ್ಲಿ ಮಾಡ್ತಾ ಇರುವಂತಹದ್ದು. ಕೇವಲ ಜಿಲ್ಲೆ, ರಾಜ್ಯ ಮಾತ್ರ ಅಲ್ಲ, ಈ ಹೊರ ರಾಜ್ಯಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸಮ್ಮೇಳನಗಳು, ಗಾಯಗಳ ಸ್ಪರ್ಧೆ, ಒಗಟು ಸ್ಪರ್ಧೆ, ಕ್ರೀಡೆಗಳು
ವಿಶಿಷ್ಟವಾಗಿ ಕಾರ್ಯಕ್ರಮದ ಉದ್ಘಾಟನೆ ನಡೆದಿದೆ. ಜಾನಪದ ಮೂಲ ರೂಪದಲ್ಲಿ ಮಾನವ ಜನಾಂಗ ಮೂಲಾಗಿದೆ. ಪದಹಾರಕ ಕಲ್ಲರಿಸಬೇಕು. ಸುಮಾರು 252 ನೃತ್ಯಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 75 ಖಂಡಕಾವ್ಯಗಳು ಕರ್ನಾಟಕದ ಜೀಶಂಭಾವಕಾಲದಲ್ಲಿ ದಾಖಲಾಗಿತ್ತು. ವಿದ್ಯಾರ್ಥಿಗಳೇ, ಜಾನಪದ ವೇದಿಕೆಗಳಿರ್ತಕ್ಕಂಥ ನಾಮಾಕರಿಸಬೇಕಾಗಿಲ್ಲ. ನಿಮ್ಮ ಮೂಲ ಜವಾಬ್ದಾರಿ ಜಾನಪದ ಉಳಿಸತಕ್ಕಂಥದ್ದು. ಜರ್ಮನ್ ದೇಶದವರಿಗೆ ಫೋಕ್ ಮತ್ತು ಫೋಕ್ಲೋರ್ ಪದ ಕೊಟ್ಟರೆ ಕರ್ನಾಟಕದ ಮಹಾನಾಯಕರು ಜನಪದ ಮತ್ತು ಜಾನಪದವನ್ನು ಕೊಡ್ತಾರೆ. ಕರ್ನಾಟಕದಲ್ಲಿ ಮೊದಲನೇ ಸಂಶೋಧನೆ ಮೈಸೂರು ವಿಶ್ವವಿದ್ಯಾಲಯಗಳಾದರೂ, ನಂತರ ಹಂಪಿ ವಿಶ್ವವಿದ್ಯಾಲಯ ಆಗ್ಬೋದು, ನಂತರ ಕುವೆಂಪು ವಿಶ್ವವಿದ್ಯಾಲಯ ಆಗ್ಬೋದು, ಕಲಬುರಗಿ ವಿಶ್ವವಿದ್ಯಾಲಯ ಆಗ್ಬೋದು, ಧಾರವಾಡ ವಿಶ್ವವಿದ್ಯಾಲಯಗಳಲ್ಲಿ ಜಾನಪದ ವಿಭಾಗಗಳು ಕಲಿತಾರೆ. ನಿಧಾನವಾಗಿ ಜಾನಪದದ ಒಂದು ವಿಶ್ವವಿದ್ಯಾಲಯಗಳು ಕರ್ನಾಟಕದ ಪ್ರಾರಂಭವಾಗುತ್ತೆ. ಈಗಿನ ಸ್ಥಿತಿಯಲ್ಲಿ ಸುಮಾರು 700 ಹೆಚ್ಚು ಜಾನಪದದಲ್ಲಿ MA ಮಾಡಿದ್ದಾರೆ. ಜಾನಪದದಲ್ಲಿ ಒಂದು 200 ಜನ PhD ಮಾಡಿದ್ದಾರೆ. ಆದರೂ ಸಹ ಜಾನಪದದಲ್ಲಿ ಸಂಶೋಧನೆ ಹಾಗೆ ಹೊಂದಿರತಕ್ಕಂಥ ಬಹಳಷ್ಟು ವಿಷಯಗಳಿವೆ. ಜಾನಪದ ಅವಿನಾಶಿ, ಜಾನಪದ ಅಲೌಕಿಕ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಬಾಬಾ ಅಂಬೇಡ್ಕರ್ ಸಂವಿಧಾನ ಬರೆದು ಜಾನಪದಕ್ಕೆ ಸಂವಿಧಾನ ಬರೆದಿದ್ದಾರೆ. ಮೌಖಿಕ ಪರಂಪರೆ ಜಾನಪದ ಓರಲ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಇವತ್ತು ಬಾಯಿಂದ ಬಾಯಿಗೆ ಒಂದು ತೊಟ್ಟಿನಿಂದ ಹಿಡಿದು ಚಟ್ಟದವರೆಗಿರ್ತಕ್ಕಂಥ ಪಯಣವೇ ಜಾನಪದ. ಕೃಷಿ ಸಂಸ್ಕೃತಿಯಿಂದ ಜಾನಪದ ಹುಟ್ಟಿದ್ದು. ಮೂಲವಾಗಿ ಜಾನಪದ ಎಲ್ಲರ ಮನೆಯಲ್ಲಿದೆ. ಎಲ್ಲ ತಾಯಿ ಗರ್ಭದಿಂದ ಪ್ರಾರಂಭವಾಗಿ ಜಾನಪದ ಎಲ್ಲ ಕಡೆ ಜಾನಪದ ಇದೆ ಅಂತ ಹೇಳಿ ತೋರಿಸುವ ಕೆಲಸ ಕನ್ನಡ ಜಾನಪದ ಜಾನಪದ ಯುವ ಬ್ರಿಗೇಡ್ ಮಾಡ್ತಾ ಇದೆ. ಜಾನಪದ ಯುವ ಬ್ರಿಗೇಡ್ ಯಾಕೆ ಬೇಕಿತ್ತು ಅಂತ ಹೇಳಿದ್ರೆ 2000 ಮಾರ್ಚ್ 6, 2015 ಕನ್ನಡ ಜಾನಪದ ಪರಿಷತ್ ಪ್ರಾರಂಭಿಸಿ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳ ಹೋಬಳಿ ಗ್ರಾಮಾಂತರಕ್ಕೆ ಕನ್ನಡ ಜಾನಪದ ಪರಿಷತ್ ಕೊಡಬೇಕು. ಜಾನಪದದ ಮೂಲ ನಿಲುವೇನಿದೆ, ಜಾನಪದದ ಉಳಿವು, ಅದನ್ನು ಪ್ರಚಾರ ಮಾಡತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ 2020-25 ಏಪ್ರಿಲ್ ಜಾನಪದ ಯೋಗ ಕರೋನಾ ಕಾಲದಲ್ಲಿ ಜಾನಪದ ಮಾಡಿದಂತೆ ಜಾನಪದ ಕರೋನಾಗಿಂತ ದೊಡ್ಡದು. ಕರೋನಾದಲ್ಲಿ 101 ಜನ ಕೆಲಸಕ್ಕೆ ಮಾಡಲಾಗಿದೆ. ಅದನ್ನು ಪುಸ್ತಕ ಜಾನಪದ ಜಾನಪದ ಯುವ ಬ್ರಿಗೇಡ್ ಅಂದರೆ PUC ಮಕ್ಕಳಿಂದ ಹಿಡಿದು ಮಾರ್ಕೆಟಿಂಗ್ ಮತ್ತು ಇಂಜಿನಿಯರಿಂಗ್ ಮಕ್ಕಳು ಸೇರಿಕೊಂಡು ಅದರಲ್ಲಿ ಅವರೆಲ್ಲೂ ಹೊರಡಾಗಿಲ್ಲ. ಮೊಬೈಲಲ್ಲೇ ಜಾನಪದ ಎಲ್ಲ ಮೇಡಮ್ ಹೇಳ್ತಿದ್ರು, ಜಲ ಜಾನಪದ ಮಾಡ್ತಿದ್ವಿ, ಅಗ್ನಿ ಜಾನಪದ ಮಾಡ್ತಿದ್ವಿ, ವಾಯು ಜಾನಪದ ಮಾಡ್ತಿದ್ವಿ. ಈಗ ನಾವು ಮತ್ತೊಂದು ಹೊಸ ಪ್ರಯೋಗ ಮಾಡಿದ್ವಿ. ಮಕ್ಕಳು ಹೇಳ್ತಾರೆ ಕಾಲೇಜ್ಗಳು ಅಲ್ಲಿಗೆ ಹೋಗ್ತಿದ್ವಿ. ಮೊಬೈಲ್ ಜಾನಪದ, ಇನ್ಸ್ಟಾಗ್ರಾಮ್ ಜಾನಪದ, ಫೇಸ್ಬುಕ್ ಜಾನಪದ, ಟ್ವಿಟರ್ ಜಾನಪದ ನಾವು ಹೇಳ್ತಿರೋದು. ಅಲ್ಲಿ ಜಾನಪದ ಕೊಡಬೇಕು. ನಾವು ಅವರನ್ನು ನಡ್ಕೊಂಡು ಬಂದು ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಹೊಸ ಯುಗದ ಪ್ರಾರಂಭವಾಗಿ ಎಲ್ಲ ಯುವಕರಲ್ಲಿ ಜಾನಪದ ಆನ್ಲೈನಲ್ಲಿ ಜಾನಪದಕ್ಕೆ ಸ್ಪರ್ಧೆ ಮಾಡಿದ್ವಿ. ಸುಮಾರು 300 ಜನ ಯುವಕರು ಭಾಗವಹಿಸಿದ್ವಿ. ಆಫ್ಲೈನಲ್ಲಿ ನಾವು ಪ್ರೈಸ್ ಕೊಟ್ಟಿದ್ವಿ, ಆನ್ಲೈನಲ್ಲಿ ಸ್ಪರ್ಧೆ ಮಾಡಿದ್ವಿ. ಅದೇ ರೀತಿ ನಾವು ಹೆಣ್ಣು ಮಕ್ಕಳು ವಿಶೇಷವಾಗಿ ಜಡೆಗೆ ತರಬೇತಿ ಕೊಡ್ತೀವಿ. ಜಡೆಯ ತರಬೇತಿ ಕೊಡೋದ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಜಡೆಯ ಸ್ಪರ್ಧೆ ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಕುಂದಾಪುರ ಜಾನಪದ ತವರು, ಕುಂದಾಪುರ ವಿಶೇಷವಾದ ಗೌರವ ಸುದ್ದಿ ಕುಳಿತರಾಗ್ಬೋದು, ಚಂಡೆ ದರ್ಶನ್ಕಿ ಚಂಡೆ ಮಾಡಿದ್ರು. ನಮ್ಮ ಪಾರಂಪರಿಕ ಸ್ಥಳೀಯ ಜಾನಪದ ಮೂಲ ಸಂಪ್ರದಾಯಗಳು ನಡೀತಾ ಇದೆ ಎಲ್ಲವೂ ಕಡೆ. ನಾವು ಮೈಸೂರು ಕಂಸಾಯ ಕಲಿಯೋದು, ಚಾಮರಾಜನಗರ ಗೌರವ ಮಾಡಬಾರ್ದು. ನಮ್ಮ ಸ್ಥಳೀಯ ಜಾನಪದ ಇಲ್ಲಿನ ಯಕ್ಷಗಾನ ಕಲಿಬೇಕು, ಇಲ್ಲಿನ ಸ್ಥಳೀಯ ಗೀತ ಕಲಿಬೇಕು. ನಾವು ಬೇರೆಯವ್ರ ಅನುಕರಣೆ ಬೇಡ. ಆದರೆ ನಮ್ಮಲ್ಲಿರ್ತಕ್ಕಂಥ ಜಾನಪದ ಪರಂಪರೆ ವಿಶಿಷ್ಟವಾಗಿದೆ. ಅದಕ್ಕೆ ಯಾವತ್ತೂ ನಾವು ರೀಜನಲ್ ಪ್ರೋಗ್ರಾಮ್ ಉಳಿಸಬೇಕು. ಸ್ಥಳೀಯವಾಗಿ ನಾವು ಜಾನಪದವನ್ನು ಎಷ್ಟು ಉಳಿಸ್ತೀವೋ ಅಷ್ಟು ಬಹಳ ಒಳ್ಳೆಯದು.
ಇದ್ದಾರೆ. ಅವ್ರ ಜೊತೆಗೆ ದರ್ಶನ್ ಮತ್ತು ಜೊತೆಗಿರ್ತಕ್ಕಂಥ ವಿನಾಯಕ ಸ್ವಾಗತ ಮಾಡ್ಬೋದು, ಶರತ್ ಇದ್ದಾರೆ, ಸತ್ಯಿತ್ತು, ಪ್ರಕೃತಿ, ದರ್ಶನ್, ಕುಮಾರಿ, ಸೊಪ್ಪರು ಎಲ್ಲರೂ ಸೇರಿ. ಯಾಕಂದರೆ ಇವತ್ತು ಜಾನಪದ ತೇರು ಒಬ್ಬರೇ ಬರ್ತದ, ಒಬ್ಬರೇ ಬರ್ತದೆ. ನಾವು ಎಲ್ಲ ಸೇರಿ ತೇರು ಮಾತ್ರ ಬರ್ತದೆ. ಈ ತೇರನ್ನು ನಾವು ಎಲ್ಲ ಸೇರಿ ಜಾನಪದ ಮೂಲ ಉದ್ದೇಶ ನಮ್ಮ ಸ್ಥಳೀಯ ಹಳ್ಳಿ ಸಂತೆ, ಸಂತೆಗಳು ಇದೆ, ಆ ಸಂತೆಯನ್ನು ಜಾಗೃತಿ ಮಾಡಬೇಕು. ಹಳ್ಳಿಯಲ್ಲಿ ಜಾತ್ರೆ ಅದ್ರ ಜೊತೆಗೆ ಬೇರೆ ಅಭಿಷೇಕ ಬಂದಿದ್ದಾರೆ. ಜಾನಪದ ರಾಜ್ಯ ಸರ್ಕಾರಗಳು ದಕ್ಷಿಣ ಕನ್ನಡ ಸರ್ಕಾರದಿಂದ ಬಂದಿದ್ದಾರೆ. ಅವರು ಬಹಳ ವಿಶೇಷವಾಗಿ ಜನಪದ ಗೀತೆಗಳಿಗೆ ರಾಷ್ಟ್ರಮಟ್ಟ ಪ್ರಶಸ್ತಿ ಅವಕಾಶ ನಮ್ಮಲ್ಲಿ ಸಂದೇಶ ವಿಭಾಗೀಯ ಸಂಚಾಲಕರು ಬಂದಿದ್ದಾರೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ, ನಮ್ಮ ಸಾಹಿತಿಗಳು ಬಂದಿದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣ ನಮ್ಮ ಗುರುಪ್ರಸಾದ್ ಮತ್ತು ಅಶೋಕ್ ಶೆಟ್ಟಿ ಸರ್ ಅವರು, ಇವರಿಬ್ಬರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ತಿಳಿಸುತ್ತೇನೆ. ಅವರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಉದ್ಘೋಷಿಸಿ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸಂಘಟನೆಗೆ ಸಹಾಯ ಮಾಡುವಂಥ ಎಲ್ಲ ಯುವಜನರು ದಯವಿಟ್ಟು ಮಕ್ಕಳಲ್ಲಿ ಏನು ಮಾಡಬೇಡಿ. ಸಾಧ್ಯವಾದಷ್ಟು ಮೊಬೈಲ್ ತಗೊಂಡು ಗೋಪುರವನ್ನು ತೊಡೀರಿ, ಜನಪದ ತೊಡೀರಿ. ಅಂದರೆ ಇದೇ ಆಗಸ್ಟ್ 9ನೇ ತಾರೀಕು ನಾವು ವಿಶ್ವ ಬುಡಕಟ್ಟು ದಿನಾಚರಣೆ ಆಚರಣೆ ಮಾಡ್ತೀವಿ ನೋಡಿ. ಎಲ್ಲ ಡಾಕ್ಯುಮೆಂಟ್ಸ್ ಅಷ್ಟೇ ಗೊತ್ತಿರುತ್ತೆ, ಬುಡಕಟ್ಟು ದಿನಾಚರಣೆ ನಾವು ಮಾಡ್ತಿರಲ್ಲ. ಆಗಸ್ಟ್ 22ನೇ ತಾರೀಕು ನಾವು ವಿಶ್ವ ಜಾನಪದ ದಿನಾಚರಣೆ ಆಚರಣೆ ಮಾಡ್ತೀವಿ. ಜಾಗರೂಕತೆ ಇದ್ದಾರೆ ಅಂಥದ್ದೆಲ್ಲ ನಮ್ಮ ಇದನ್ನು ಜಾನಪದ ಯೋಜನೆಗೆ ಮುಂದಿನ ದಿನಗಳಲ್ಲಿ ಕಾಲೇಜುಗಳು ಮತ್ತು ಶಾಲೆಗಳು ಮಾಡ್ತಾರೆ. ಅದನ್ನು ಮಾತ್ರ ಅಲ್ಲ, ಅದಕ್ಕೆ ತರಬೇತಿ ಕೊಡುವಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಬಾಕಿ ಅವರು ರಾಜ್ಯದ ಕ್ರೀಡಾಪಟುಗಳ ಸಂಚಾಲಕರ ಮೇಲೆ ಈ ಭಾಗದಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ವಿಕಾಸಕಾರಿ ಜಾನಪದ ಕಾರ್ಯಕ್ರಮ ಮಾಡಿಕೊಳ್ತೀವಿ. ನಾನು ಮೊನ್ನೆ ತಾನೇ ಅಂಕೋಲದ ಒಂದು ಕಾಲೇಜಲ್ಲಿ ಮಾತಾಡ್ತಾ ಅಂಕೋಲದಲ್ಲಿ ಒಂದು ದೊಡ್ಡ ಸ್ಪರ್ಧೆ ಮಾಡಬೇಕು ತೀರ್ಮಾನ ಮಾಡಿದ್ವಿ. ಮತ್ತು ಇವತ್ತು ಹಳ್ಳಿಸಾವು ಜನಜನಪದೋತ್ಸವ ಕಾರಣದಲ್ಲಿ ಮತ್ತೆ ಅಷ್ಟೇ ಭೂಮಿಯವರ ಗ್ರಾಮವನ್ನು ಭೇಟಿ ಕೊಟ್ಟು ಅದನ್ನು ಸ್ಥಳೀಯ ಭಾರತೀಯ ಸಮುದಾಯದ ಕಲಾವಿದರ ಮನೆಗಳನ್ನು ಭೇಟಿ ಕೊಡುವ ಮೂಲಕ ಕಲಾವಿದರು ಒಬ್ಬರೇ ಕಲೆ ಬೆಳೀತಾರೆ. ಅದರಿಂದ ಕಲಾವಿದರು ಬೆಳೆಸ್ತಕ್ಕಂಥ ಎಲ್ಲರ ಕರ್ತವ್ಯ ಜನಪದ ಯುವಕರಿಗೆ ಮತ್ತು ಗಣ್ಯರಿಗೆ ಬೇರೆ ಎಲ್ಲ ಗಣ್ಯರು ನಿಮಗೂ ಒಂದಷ್ಟೇ ಜನಪದ ಬೆಳೆಯಲ್ಲಿ ಬಳಕೆ ಆಗ್ತದೆ. ಜೈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ನಮ್ಮ ಪ್ರಾಣದ ರತ್ನವರಿಗೆ ನನ್ನ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸವುಳ್ಳ ಅಶೋಕ್ ಶೆಟ್ಟಿ ಅವರೇ, ಕ್ರಾಂತಿಕಾಲದ ಅನುಭವಸ್ಥಿತಿಯಲ್ಲಿ ಪ್ರಭಾವ ಕ್ರಾಂತಿಕಾರರಾದ ಪ್ರಕಾಶ್ ನಾಯಕ್ ಅವರೇ, ಜಾನಪದ ರಾಜ್ಯಾಧ್ಯಕ್ಷರಾದ ಬಾಲಯ್ಯ ಅವರೇ, ಪ್ರಾಸ್ತಾವಿಕ ಮಾತನಾಡಿದ ಭಾರತೀಯ ಅವರೇ ಮತ್ತು ಜಾನಪದವನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಕೈಗೊಳ್ಳಿಸುವ ಎಲ್ಲ ನಮ್ಮ ಯುವ ಸ್ನೇಹಿತರೆ, ನಗರ ಕಾರ್ಯಕ್ರಮಗಳಿಂದ ಜಾನಪದ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ನನ್ನ ಪ್ರೀತಿಯ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದವರು, ನಾನಿವತ್ತು ಇಲ್ಲಿ ಅನಿರೀಕ್ಷಿತ ಅತಿಥಿ. ನನಗೆ ಈ ಒಂದು ಕಾರ್ಯಕ್ರಮ ಇದೆ ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ನನ್ನ ಆತ್ಮೀಯ ಸ್ನೇಹಿತರ ಯುವ ಸ್ನೇಹಿತರಾದ ಗುರುಪ್ರಸಾದರು ಫೋನ್ ಮಾಡಿ, ನಾಳೆ ಒಂದು ಜಾನಪದ ಕಾರ್ಯಕ್ರಮ ಇದೆ, ಅವ್ರು ಯಾರು ಇದು ವಿಷಯ ಗೊತ್ತಿಲ್ಲ, ನೀವು ಊರಿನ ಹಿರಿಯರಾಗಿದ್ದು ನೀವು ಒಂದು ಗಂಟೆಗೆ ಒತ್ತಾಯ ಮಾಡಿದ್ರು. ನಾನು ಹೇಳಿದ ಅನಾಥ ಮೇಲೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಅಂತ ಹೇಳಿದರೆ, ಪರವಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ, ಹಾಗೆ ನನ್ನನ್ನು ಇಲ್ಲಿವರೆಗೆ ಕಾಲ ಕರ್ಕೊಂಡು ಬಂದು ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಗುರುಪ್ರಸಾದ್ ನಾನು ಒಂದು ನನ್ನ ಕರ್ತವ್ಯ ಹೇಳ್ತೇನೆ. ಬಾಂಧವ್ಯ ಒಂದು ಒಳ್ಳೆಯ ಮಾತು ಹೇಳಿದರು. ಉದಾಹರಣೆ ಅಂತ ಹೇಳಿದರೆ ಈ ಭಾಗದ ಜಾನಪದದ ಒಂದು ಗೌರವ, ಅದು ನಿಜವಾಗಿ ಸತ್ಯವಾದ ಮಾತು. ಮಾಡುವ ಅಭಿಮಾನ ಅನಿಸ್ತದೆ, ಹೆಮ್ಮೆ ಅನಿಸ್ತದೆ, ಅವರನ್ನು ಗುರುತಿಸಿದರಂತ. ಅದು ಏನಾಗಿದೆ ಅಂತ ಹೇಳಿದರೆ ಇದ್ದ ಗಿಡ ಬಂದಲ್ಲ ಅಂತ ಹೇಳಿ ನಾವು ಇಲ್ಲಿನ ಜಾನಪದ
ಬದುಕೇ ಜಾನಪದ ಬದುಕೇ ಆಗಿದೆ. ನಮ್ಮ ಬದುಕಿನ ನೋವು ನಲಿವು ಎಲ್ಲವನ್ನು ಜಾನಪದದಲ್ಲಿ ಅವರು ಬೇರೆ ಯಾರು ಅವ್ರು ಹೇಳಿದಾಗ ಟಿವಿ ಇಲ್ಲ, ಟಿವಿ ಇಲ್ಲ, ಮೊಬೈಲ್ ಇಲ್ಲ. ಆಗ ಅವರು ತಮ್ಮ ನೋವು ನಲಿವನ್ನು ನೋಡ್ಕೊಳ್ತಾ ಇದ್ದರು ಗಾದೆಗಳಲ್ಲಿ ಮತ್ತು ಜಾನಪದ ಸಣ್ಣ ಸಣ್ಣ ಕಾವ್ಯ. ಭತ್ತ ತೊಳಿಲಿಕ್ಕೂ ಒಂದು ಕಾವ್ಯ, ಗಡ್ಡೆಗೆ ಹೋಗಿ ಮಟ್ಟಿ ಮಾಡಲಿಕ್ಕೂ ಒಂದು ಕಾವ್ಯ, ಮತ್ತೆ ಭತ್ತ ತೊಳೆಯುವ ಕೂಡ ಅದಕ್ಕೂ ಒಂದು ಕಾವ್ಯ. ಪ್ರತಿಯೊಂದು ಜೀವನದ ಒಂದೊಂದು ಭಾಗದಲ್ಲೂ ಕಾವ್ಯವನ್ನು ಇತ್ತು. ಈಗ ಬೇರೆ ನನಗೆ ಅನಿಸ್ತದೆ 20ನೇ ಇಸ್ವಿಯ ನಂತರ ಈಗಾಗಲೇ 50 ವರ್ಷ ಕಳೆದೋಯ್ತು. ಆಗಬೇಕಾದಷ್ಟು ಪ್ರಜೆಗಳು ಆಗಿರುವವರಿಗೆ ಒಂದು ಸಣ್ಣ ಮಟ್ಟಿನ ಬೇಜಾರು ನನಗಿದೆ. ನಾನು ಕಳಿಸಲ್ಲ 2 ವರ್ಷದ ಹಿಂದೆ ನಮ್ಮ ಇಲ್ಲಿನ ಪ್ರಾಧ್ಯಾಪಕರಾದ ಗಣಪತಿ ಅವರು ಒಂದು ಹಾಲುವಡಿ ಅಂತ ಹೇಳುವಂಥ ಒಂದು ಕೈಬರಹದ ಪುಸ್ತಕವನ್ನು ಪ್ರಕಟಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆಗ ನಾನು ಅವರಿಗೆ ಹೇಳಿದೆ, ನಿಮ್ಮ ಮಕ್ಕಳ ಈ ಊರಿಗೆಲ್ಲ ಗಾದೆ, ಕುಂದಾಪುರ ಗಾದೆ, ಕುಂದಾಪುರ ಭಾಷೆ, ಕುಂದಾಪುರ ಶಬ್ದಗಳು ಎಲ್ಲವೂ ಈಗ ನನ್ನ ಅಭಿಪ್ರಾಯ 50% ನಶಿಸಿ ಹೋಗಿದೆ. ಅದು ಹಾಗೆ ಅದು ಮುಗಿಸ್ಕೊಳ್ಬೇಕಂತ ಆದರೆ ಈಗಿನ ವಿದ್ಯಾರ್ಥಿಗಳು ಮತ್ತು ಹಿರಿಯರಲ್ಲೇ ಕೆಲವು ಏನು ಮಾಡುವುದಿಲ್ಲ. ಅದನ್ನು ನಾವು ಒಪ್ಪು ಮಾಡಿ ಒಂದು ಕ್ವಾಲಿಟಿ ಮನೆಗೆ ಅದು ಒಳಗಿದೆ ಅಂತ ಹೇಳಿ ನನ್ನ ಮನೆ. ಯಾಕಂದರೆ ಆ ರೀತಿ ಕಾಲೇಜಿನ ಗೈಡ್ಗಳಿಗೆ ನಾನು ಆ ಸಣ್ಣ ಸಣ್ಣ ನೆಮ್ಮದಿಗಳನ್ನು ಸಾಧಾರಣ 200 ನೆಮ್ಮದಿ ವರ್ಕ್ ಮಾಡಿಲ್ಲ. ಯಾರು ಗಡ್ಡ ಹೋಗೋದು ಹೇಳೋದು ಇಲ್ಲಿ ಈಗ ನಿವೃತ್ತರಾದ ನಮ್ಮ ಚಂದ್ರಪಾಣಿಯವರ ಕೆಲವು ಅಂಥ ಕಾವ್ಯಗಳಿವೆ. ಆಗ ಅಂಥದ್ದೆಲ್ಲ ಸಂಗ್ರಹಿಸಿರುವ ಕಾವ್ಯ ಮತ್ತೆ ಈಗ ಆಧುನಿಕ ಯುಗದಲ್ಲಿ ಇನ್ನು ಜಾನಪದವನ್ನು ಬೆಳೆಸುವುದು ನನಗೆ ಕಾಣುವುದಿಲ್ಲ. ಇದನ್ನು ಉಳಿಸಿಕೊಳ್ಳಲು ಮಾತ್ರ ಒಂದು ದೊಡ್ಡ ಕೆಲಸ. ಅದಕ್ಕೆ ಜಾನಪದ ಪರಿಷತ್ ನಾವು ಏನು ಮಾಡಬೇಕು ಅದನ್ನು ಮಾಡಿ ಸಹಕಾರ ಕೊಡಿ. ಈಗ ರಂಗೋಲಿ ಆಗಲಿ, ಬೇರೆ ಹಾಡುಗಳಾಗಿ ಪ್ರತಿಯೊಂದು ಅಂಥದ್ದೇನೆ ಅದನ್ನೆಲ್ಲ ಸಂಗ್ರಹಿಸಿದ ಪಾಠಗಳಾಗಲಿ ಅದು ನಶಿಸಿ ಹೋಗುವುದು ಬೇಡ. ಉಳಿಸ್ಕೊಳ್ಳುವ ನಾವು ಹಿರಿಯರ ನೆನಪನ್ನು ನಾವು ಉಳಿಸ್ಕೊಂಡ್ರೆ ಅದೇ ರೀತಿ ಆ ಕಾವ್ಯಗಳನ್ನು ಉಳಿಸ್ಕೊಂಡ್ರೆ ಅದೇ ನಾವು ಅವರಿಗೆ ನೆನಪಿಗೋಸ್ಕರ ನಾವು ಗೌರವವನ್ನು ಹೇಳಿ ನಮಗೆ ಅಧಿಕೃತವಾಗಿ ನಮ್ಮೆಲ್ಲರೂ ಬೆಳೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಬಂಧಪಟ್ಟವರೆಲ್ಲ ಇನ್ನೊಮ್ಮೆ ನಾನು ಹೇಳಿ ಒಂದೆರಡು ಮಾತು ಇವರು ಸ್ವೀಕಾರ ಆಗ್ತಾರೆ. ಶ್ರೀ ಶರತ್ ಭೋಗ್ಯಾರಿ ಹಾಗಾಗಿ ಜಿಲ್ಲಾ ಸಹ ಸಂಚಾಲಕರು ಜಾನಪದ ಯುವಕರಿಗೆ ಕೊಟ್ಟು ಇವರಿಗೂ ಡಾಕ್ಟರ್ ಜಾನಪದ ಹಾಗೆ ಶ್ರೀ ಸ್ವಸ್ತಿಕ್ ಭಂಡಾರಿ ತಾಲೂಕು ಸಂಚಾಲಕರು ಜನಪದ ಯುವಕರಿಗೆ ಕೊಟ್ಟು ಕುಮಾರಿ ಪ್ರಕೃತಿ ಕಾರ್ಯಕ್ರಮ ತಾಲೂಕು ಸಹ ಸಂಚಾಲಕಿ ಶ್ರೀ ದರ್ಶನ್ ಪೂಜಾರಿ ತಾಲೂಕು ಸಂಚಾಲಕರು ಜನಪದ ಯುವಕರಿಗೆ ಶ್ರೀ ಇವರು ಭೂಮಿ
ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳಿಗೆ ಇಡೀ ವಿಶ್ವದಲ್ಲೇ ನಮ್ಮ ದೇಶ
ಮತ್ತೆ ಕಲಿಸಿದ್ರು, ಅವರಿಗೆ ಯಾರು ಕಲಿಸಿದ್ರು, ಅವರ ಪೂರ್ವಜರು ಕಲಿಸಿದ್ರು ಅಂತ ಹೇಳ್ತಾರೆ. ಇದು ಮೂಲ ಜಾನಪದ. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಅದರ ಒಂದು ವರ್ಗಾವಣೆ ಆಗ್ತಲ್ಲ, ಇದು ಮೂಲ ಜಾನಪದ. ಈಗಲೂ ಉಳಿಬೇಕು. ಸೊ ಹಾಗೆ ಅನೇಕ ರೀತಿಯಲ್ಲಿ ನಮ್ಮ ಜಾನಪದ ಗೀತೆಗಳು ಇದ್ದಾರೆ. ನಂದಿ ಪದ ಆಗಿರ್ಬೋದು, ಗೀಗಿ ಪದ ಆಗಿರ್ಬೋದು, ಲಾವಣಿ ಪದ ಆಗಿರ್ಬೋದು, ಚೌಕಿ ಪದ ಆಗಿರ್ಬೋದು, ತಾಳ ಪದಗಳಾಗಿರ್ಬೋದು, ನಮ್ಮ ದೈವದಲ್ಲಿ ಹೇಳುವಂತಹ ಪ್ರಾರ್ಥನೆಗಳಾಗಿರ್ಬೋದು. ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಜವಾಬ್ದಾರಿ ನಾವು ಮುಂದೆ ಒಪ್ಪಿಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಎಲ್ಲರಿಗೂ ಮುಂದಿನ ನಾವೇನು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೆ ಏನು ಗೊತ್ತಿದೆಯೋ, ಯಾವ ಜಾನಪದ ಕಲೆ ಬಗ್ಗೆ ಗೊತ್ತಿದೆಯೋ ಅದನ್ನು ನಮ್ಮ ಮುಂದಿನ ಜನರೇಷನ್, ನಮ್ಮ ಮಕ್ಕಳಿಗಾಗಿರ್ಬೋದು, ಹಾಗೆ ಬೇರೆಯವ್ರಿಗಾಗಿರ್ಬೋದು ಹೇಳ್ಕೊಡ್ಬೇಕು. ಈಗ ನಮ್ಮ ಜಾನಪದ ಯೋಜನೆ ಹೇಳಿರ್ತಕ್ಕಂಥದ್ದು 2020ರಲ್ಲಿ ಪ್ರಾರಂಭ ಆಗಿದೆ. 6 ವರ್ಷ ತುಂಬಿದೆ ಆಲ್ರೆಡಿ. ಪ್ರತಿ ಜಿಲ್ಲೆಯಲ್ಲೂ ಸಂಚಾಲಕರಿದ್ದಾರೆ, ಸಂಚಾಲಕರಿದ್ದಾರೆ. ಇವರ ಕಾರ್ಯ ವೈಖರಿ ಏನು ಅಂತ ಹೇಳಿದ್ರೆ ಅವರ ಸುತ್ತಮುತ್ತ ಏನು ಜಾನಪದ ಕಲೆಗಳಿದ್ದಾವೋ, ಜಾನಪದ ಆಟಗಳಾಗಿರ್ಬೋದು, ಅದನ್ನ ಡಾಕ್ಯುಮೆಂಟೇಶನ್ ಮಾಡಿ ವಾಟ್ಸಪ್ಪಿಗಾಗಿರ್ಬೋದು, ಇನ್ಸ್ಟಾಗ್ರಾಮಿಗಾಗಿರ್ಬೋದು ಎಲ್ಲವನ್ನು ಅಪ್ಲೋಡ್ ಮಾಡುವಂತ ಕಾರ್ಯ ಮಾಡಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ ನಾವು ಕರಾವಳಿ ಭಾಗದಲ್ಲಿದ್ದೇವೆ, ನಮಗೆ ಉತ್ತರ ಭಾಗದಲ್ಲಿ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಈ ಬೆಂಗಳೂರು ಸೈಡ್ ಪೂಜಾ ಕುಣಿತ ಅಂತ ಹೇಳ್ತಾರೆ. ಎಷ್ಟು ಜನ ಗೊತ್ತಿಲ್ಲ, ಪೂಜಾ ಕುಣಿತ ಅಂತಿದೆ. ಇದರ ಬಗ್ಗೆ ಕೆಲವು ಬರೀ ಏನಾಗ್ತದೆ ಅಂತ ಹೇಳಿದ್ರೆ ಆಯಾ ರೀಜನ್ಗಳಿಗೆ ಆಯಾ ಜಾನಪದ ಕಲೆಗಳು ಸೀಮಿತ ಆಗಿದೆ. ಇದು ಆಗ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಈಗ ಕರ್ನಾಟಕ ಅಂತ ಹೇಳಿದ್ರೆ ಕರ್ನಾಟಕದ ಎಲ್ಲ ಜಾನಪದ ಕಲೆಗಳು ಎಲ್ಲರಿಗೂ ಗೊತ್ತಿರಬೇಕು. ಆ ಒಂದು ಕೆಲಸವನ್ನು ಜಾನಪದ ಇವಾಗ ಮಾಡ್ತಿದೆ. ನೀವೆಲ್ಲ ಕೈಗೂಡಿಸಿದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಜಾನಪದವನ್ನು ಉಳಿಸಿ ಬೆಳೆಸುವಂತಹ ತಾಕತ್ತು ಸಮಾಜದಲ್ಲಿ ನಮಗಿದೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ಇದೆ. ಜಾನಪದವನ್ನು ಉಳಿಸುವಂತ ತಾಕತ್ತು. ಸೊ ಎಲ್ಲರೂ ಜಾನಪದ ಉಳಿಸೋಣ. ಹಾಗೆ ಈ ವೇದಿಕೆಯಲ್ಲಿ ಮಾತನಾಡ್ತಾರೆ ನಮ್ಮ ಭಾರತ ಸರ್ ಅವರು ಹೇಳಿದ್ರು, ಮುಂಬರುವ ದಿನಗಳಲ್ಲಿ ಹುಬ್ಬಳ್ಳಿಯಲ್ಲಿ ರಾಜ್ಯದ ಪ್ರಪ್ರಥಮ ಜಾನಪದ ಯುವಕರಿಗೆ ಸಮ್ಮೇಳನ ಕೂಡ ಆಯೋಜಿಸಿದ್ದಾರೆ. ಅದಕ್ಕೆ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹಾಗೂ ಜಾನಪದ ಉಳಿಸೋಣ, ಬೆಳೆಸೋಣ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳೋದು. ಯಾಕೆ ಬಡದಿದ್ದಮ್ಮ, ಯಾಕೆ ಬಡದಿದ್ದಮ್ಮ, ಯಾಕೆ ಬಡದಿದ್ದಮ್ಮ, ಮಾಯನೇಚಿ ಸಂಸಾರೇಚಿ ನೀನು ಮೊದಲೇ ಗಂಡ ಮುಂಚಿ ಗಂಡ ಮುಂಚಿ. ಯಾಕೆ ಬಡದಿದ್ದಮ್ಮ, ಮಾಯನೇಚಿ ಸಂಸಾರೇಚಿ ನೀನು ಮೊದಲೇ ಗಂಡ ಮುಂಚಿ
ವ್ಯಕ್ತಿಗಳನ್ನು ಒಂದು ಮಾತನ್ನು ಹೇಳಿ ಒಂದು ಹಾಡನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮರವಂತೆ ದಾಸಭಾಗವತರು ಅಂತ ನೀವು ಎಷ್ಟು ಜನ ಹೇಳಿದ್ರು ಗೊತ್ತಿಲ್ಲ. ನನ್ನ ಯಕ್ಷಗಾನ ಗುರುಗಳು ಹೇಳುತ್ತಿದ್ದರು, ಶ್ರೀಕೃಷ್ಣ ಪಾರಿಜಾತ ಮರವಂತೆ ಈ ನರಸಿಂಹದಾಸ ಭಾಗವತರು ಹೇಳಿದ ರೀತಿಯಲ್ಲಿ ಪದ್ಯವನ್ನು ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಭಾಗವತರು ಹೇಳುವುದಿಲ್ಲ. ಮರವಂತೆ ದಾಸ ಭಾಗವತರ ಮಗಳು ಭಾರತೀಯ ಮರವಂತೆ ಇದ್ದಾರೆ ಅಂತ ನಮ್ಮ ಯಕ್ಷಗಾನದ ಮಾಸ್ಟರ್ ಹೇಳುವುದು. ಇವರು ಕುಮಾರ್ ಮಾಸ್ಟರ್ ಹೌದು ಅಲ್ವೋ ಗೊತ್ತಿಲ್ಲ. ಅಲ್ಲದೆ ಹೋದ್ರೂ ತೊಂದರೆ ಇಲ್ಲ. ಯಾಕೆಂದ್ರೆ ಅವರದ್ದು ಬಹಳ ವಿಶಿಷ್ಟವಾದ ಪ್ರತಿಭೆ. ಇವರು ಆಯ್ಕೆ ಮಾಡಿಕೊಂಡಿದ್ದು ಬಹಳ ವಿಶಿಷ್ಟವಾದ ವಿಷಯ. ರಂಗವಲ್ಲಿಯ ಕುರಿತು ಡಾಕ್ಟರೇಟ್ ಮಾಡಲಿಕ್ಕಾಗ್ತದೆ ಅಂತ ತೋರಿಸಿಕೊಟ್ಟರು. ಜಾನಪದದ ಬಗ್ಗೆ ಹೇಳುವಾಗ ಯಕ್ಷಗಾನ ಜಾನಪದ ಹೌದು ಅನ್ನುವುದು ಯಕ್ಷಗಾನ ಮತ್ತು ಜಾನಪದ ಅಕಾಡೆಮಿ ಎಂದು ಹೊರಟು. ಈಗ ಜಾನಪದ ಅಕಾಡೆಮಿ ಬೇರೆ, ಯಕ್ಷಗಾನ ಅಕಾಡೆಮಿ ಬೇರೆ, ಎರಡು ಬೇರೆ ಬೇರೆ ಆಗಿದೆ. ಈ ಒಂದು ಕಾಲಘಟ್ಟದಲ್ಲಿ ಯಕ್ಷಗಾನದಲ್ಲಿಯೂ ಜಾನಪದ ನೃತ್ಯಗಳು ಬೇಕಾದಷ್ಟು ಬಂದಿದೆ. ವಿಶೇಷವಾಗಿ ಮಳೆಯ ಸಪ್ಪಳ ಒಂದಾದರೆ ಮಕ್ಕಳು ಕೂಡ ಮಳೆಯ ಸಪ್ಪಳದಲ್ಲಿ ತಮ್ಮ ಸಾಥ್ ಕೊಡ್ತಾ ಇದ್ದಾರೆ. ನನ್ನ ವಿದ್ಯಾರ್ಥಿ ಜೀವನದ ಆ ಕಾಲದಲ್ಲಿ ಹಾಡ್ತಾ ಇದ್ದ ಧಾರವಾಡ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಾಡಿನ ಇವತ್ತು ಬಹಳ ಫೇಮಸ್ ಆದ ಹಾಡುಗಾರ್ತಿ ಸಂಗೀತ ಕಟ್ಟಿ ಅವರೊಂದಿಗೆ ಒಂದು ಕಾಲದಲ್ಲಿ ಜಾನಪದ ಗೀತೆಗೆ ಸ್ಪರ್ಧೆ ಮಾಡಿದರು. 3ನೇ ಅವರ ಬಹುಮಾನವನ್ನ ಧಾರವಾಡ ಯೂನಿವರ್ಸಿಟಿಯ 67 ಈ ಕಾಲೇಜುಗಳಲ್ಲಿ ಸ್ಪರ್ಧೆಗಳ ಮೂಲಕ 3ನೇ ನಂಬರ್ ಪಡ್ಕೊಂಡವರು. ಆ ಹಾಡಿಗೆ ಮತ್ತೊಬ್ಬ ಹಾಡಿದೆ, ಬಹಳ ವರ್ಷ ಆಯಿತು ಹಾಡಿದೆ. ಮುಂಗೋಳಿ ಸ್ವಾಮಿ ಕನ್ನಯ್ಯ ರಥವೇ ಮುಂಗೋಳಿ ಮೂಡು ಕೆಂಪೆಯ ಸ್ವಾಮಿ ಕನ್ನಯ್ಯ ರಥವೇ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವಿದ್ದು ಕೈಯ ಮುಗಿದೇವ ಮುಂಗೋಳಿ ಮಕ್ಕಳಾಡಲು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ಮುಂಗೋಳಿ ಮುಂಗೋಳಿ ಸ್ವಾಮಿ ಕನ್ನಯ್ಯ ರಥವೇ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವಿತ್ತು ಕೈಯ ಮುಗಿದೇವ ಕಪ್ಪು ಕಪ್ಪೆಂದು ಎದ್ದಾಡದಿರು ಕಂದ ಕಪ್ಪು ಕಪ್ಪೆಂದು ಎದ್ದಾಡದಿರು ಕಂದ ಕಪ್ಪಾದ ಕರುವು ಕರೆದರೆ ಕಪ್ಪಾದ ಕರುವು ಕರೆದರೆ ಆಗ ಒಪ್ಪಿತು ಶಿವನ ಪೂಜೆ ಮುಂಗೋಳಿ ಕೂದ್ಯಾವು ಮುಡು ಕೆಂಪೆಯಾವು ಸ್ವಾಮಿ ನನ್ನಯ್ಯ ರಥವೇ ಎಲ್ಲಾದರೂ ಇರಲಮ್ಮ
ಸ್ವಾಮಿ ನಮ್ಮಯ್ಯ ರಥವೇರಿ ಬರುವಾಗ ನಾವೆಂದು ಕೈಯ ಮುಗಿದೇವ ಮುಂಗೋಡಿ 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 ಪೂಜಾ ಮೂಡು ಕೆಂಪೇಯ ಸ್ವಾಮಿ ನನ್ನಯ್ಯ ರಥವೇರಿ. ಒಂದು ಹಾಡು. ಕಣಿಯೋ ಬೆಳಗು ಒಂದೇ ಕೊರವಂಜಿ ನಮ್ಮ ಕಣಿಯ ಬೇರಿಯಮ್ಮ ಕಣಿಯ ಬೆಳಗು ಒಂದೇ ಕೊರವಂಜಿ ನಮ್ಮ ಕಣಿಯ ಕೇಳಿಯಮ್ಮ ಇದ್ದದ್ದು ಇದ್ದಗೆ ಇದ್ದದ್ದು ಇದ್ದಗೆ ನಡೆದದ್ದು ನಡೆದಗೆ ಎಷ್ಟು ಕಷ್ಟ ಬಿಟ್ಟು ಕಣಿ ಹೇಳುವೆ ಕಣಿಯ ಬೆಳಗು ಒಂದೇ ಕೊರವಂಜಿ ನಮ್ಮ ಕಣಿಯ ಕೇಳಿಯಮ್ಮ ಕಣಿಯ ಕೇಳಿಯಮ್ಮ ಮಾಟ ಮಂತ್ರವಲ್ಲೇ ಮಾಟ ಮಂತ್ರವಲ್ಲೇ ಕೂಟ ವಿದ್ಯೆಯವಲ್ಲೇ ಮಾಟ ಮಂತ್ರವಲ್ಲೇ ಕೂಟ ವಿದ್ಯೆಯವಲ್ಲೇ ಮಾಟ ಮಂತ್ರವಲ್ಲೇ ಕೂಟ ವಿದ್ಯೆಯವಲ್ಲೇ ಎಷ್ಟು ತಪದ ಹಾಗೆ ಕಣಿ ಹೇಳುವೆ ಕಣಿಯ ಬೆಳಗು ಒಂದೇ ಕೊರವಂಜಿ ನಮ್ಮ ಕಣಿಯ ಬೇಡಿಯಮ್ಮ ಕಣಿಯ ಬೇಡಿಯಮ್ಮ ಏಯ ಸೋದರಿಕೆಯ ಸಂಬಂಧದಲ್ಲಿ ಮದುವೆಯಾಗಿರುವುದು ಹೌದಾದರೆ ಹೌದನ್ನು ಹೌದಾದರೆ ಹೌದೌದೆಂದು ಕಣಿಯ ಬೆಳಗು ಒಂದೇ ಕೊರವಂಜಿಯಮ್ಮ ಕಣಿಯ ಬೇಡಿಯಮ್ಮ ನೀವು ಕಣಿಯ ಕೇಳಿಯಮ್ಮ. ಎಲ್ಲರಿಗೂ ಗೌರವಾನ್ವಿತರೇ, ಆಗಮಿಸುವ ಜಾನಪದ ಅಭಿಮಾನಿಗಳೇ, ಸಹೋದರಿ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಇಂದು ಕನ್ನಡ ಜಾನಪದ ಪರಿಷತ್ ಇದರ ಅಂಗಸಂಸ್ಥೆ ಜಾನಪದ ಯುವ ಬ್ರಿಗೇಡ್ ಇದರ ಉಡುಪಿ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಈಗ ತಾನೇ ವಿದ್ಯುಕ್ತವಾಗಿ ನೆರವೇರಿದೆ. ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಅಶೋಕ್ ಶೆಟ್ಟಿಯವರ ಗ್ರಾಮ ಅಧ್ಯಕ್ಷತೆಯಲ್ಲಿ ನೆರವೇರಿಸಿದಂಥ ಈ ಕಾರ್ಯಕ್ರಮ ಜಾನಪದ ಪರಿಷತ್ನ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತಹ ಜಾನಪದ ಬಾಲಯ್ಯವರು ಈಗಾಗಲೇ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ನೂರಾರು ಕಾಲೇಜುಗಳಿವೆ, ಶೈಕ್ಷಣಿಕ ಸಂಸ್ಥೆಗಳಿವೆ. ಆದರೆ ಆ ಎಲ್ಲ ಕಾಲೇಜುಗಳನ್ನ ಶೈಕ್ಷಣಿಕ ಸಂಸ್ಥೆಗಳನ್ನು ಬಿಟ್ಟು ಇಂದು ನಮ್ಮ ಸಂಸ್ಥೆಯಲ್ಲಿ ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರುವವರು ನನ್ನ ಕೊಟ್ಟಿದ್ದಾಗೆ ಶರತ್ ವಿನಯ್ ಹಾಗೂ ನಮ್ಮವರಾಗಿರುವಂತಹ ಗುರುಪ್ರಸಾದ್ ಶೆಟ್ಟಿ ಅವರು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂತಹ ಒಂದು ರಸದೌತಣವನ್ನು ಒಳಪಡಿಸತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂತಹ ನಮ್ಮ ಈ ಒಂದು ಜಾನಪದ ಪರಿಷತ್ತಿನ ಎಲ್ಲ ಸಮಾಜಗಳನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾರೆ. ವಿದ್ಯಾರ್ಥಿಗಳೇ, ಆಧುನಿಕತೆಯ ನಾಗರೋಟ ಒಂದು ಕಡೆ ಆ ನಾಗರೋಟ ಆದ್ರೆ ಇನ್ನೊಂದು ಕಡೆ ಇಂಗ್ಲಿಷ್ ವ್ಯಾಮೋಹ, ಇವುಗಳ ಮಧ್ಯೆ ನಮ್ಮ ಸ್ಥಳೀಯ ಕಲೆಗಳು ನಶಿಸಿ ಹೋಗ್ತಾರೆ. ಇಂಥದ್ರ ಮಧ್ಯೆ ನಾವು ಅವುಗಳನ್ನು ಉಳಿಸತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ.
ಜನರಿಂದ ಜನರ ಬಾಯಿಂದ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ನುಡಿಗಳಾಗಿರ್ಬೋದು, ನೃತ್ಯ ಸಂಗೀತಗಳಂತಹ ವಿವಿಧ ಕಲೆಗಳ ಆಯಾಮಗಳಾಗಿರ್ಬೋದು, ಅವುಗಳು ಇತರ ಶಾಸ್ತ್ರೀಯ ಕಲೆಗಳಿಂದ ವಿಭಿನ್ನವಾಗಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಶಾಸ್ತ್ರೀಯ ಕಟ್ಟುಪಾಡುಗಳಿಲ್ಲದೆ ಜನ ತಮ್ಮ ಆಡು ಭಾಷೆಯಲ್ಲಿ ತಮಗೆ ಗೊತ್ತಿರ್ತಕ್ಕಂಥವನ್ನ ಏನು ಮುಂದುವರಿಸಿಕೊಂಡು ಬಂದಿರಲ್ಲ ಅಂತಹ ಒಂದು ಕಲೆ. ಇತರ ಕಲೆಗಳಿಗೆ ಯಾರ